ಹಲೋ ಗೈಸ್, ನಮಸ್ಕಾರ. ಇವತ್ತು ಸಂಜೆ ಕೆಲಸದ ಹತ್ರಕ್ಕೆ ಹೋಗೋಷ್ಟೊತ್ತಿಗೆ ಲೇಟ್ ಆಗಿತ್ತಲ್ಲಪ್ಪ ಅಂದ್ಬಿಟ್ಟು ಒಂದು ಕಡೆ ಪಾಕಕ್ಕಿಟ್ಟು ಇನ್ನೊಂದು ಕಡೆ ಬಾಣಲೆ ಹಾಕಿ ದ್ರಾಕ್ಷಿ ಗೋಡಂಬಿ ರೋಸ್ಟ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ದ್ರಾಕ್ಷಿ ಗೋಡಂಬಿ ರೋಸ್ಟ್ ಆಗ್ತಾನೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಎಣ್ಣೆ, ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಈ ಕಡೆ ಇಟ್ಟಿದ್ದು ಪಾಕನೂ ಬಂದಿತ್ತು. ಅದಕ್ಕೆ ಕಾಳು ಹೊಡ್ಕೊಂಡು ಇದರಲ್ಲಿ ನಮಗೆ ಒಂದು 300 ಲಾಡು ರೆಡಿ ಮಾಡ್ಕೋಬೇಕಿತ್ತು. ಅದಕ್ಕೆ ಪಾಕ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಬಾಣಲಿ ಇಟ್ಬಿಟ್ಟು ಬೂಂದಿ ಕಾಳು ಹೊಡಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೂಂದಿ ಕಾಳು ಹೊಡೆದ್ರೇನೆ ನಮಗೆ ಲಾಡು ಕಟ್ಟಕ್ಕಾಗೋದು, ನೋಡ್ಕೋಬೇಕು. ಪಾಕದಲ್ಲಿ ನೆನೆಸಿ ನೋಡಿ ಈ ಥರ ಲಾಡು ಕಟ್ಕೋಬೇಕು. ಒಂದು 300 ಲಾಡು ಕಟ್ಟಬೇಕಿತ್ತು. ಅದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ನೋಡಿ ಇಲ್ಲೆಲ್ಲ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ. ಇದನ್ನು ಮುಗಿಸೋದಕ್ಕೆ ರಾತ್ರಿ 12:30 ಆಗಿತ್ತು. ಬೆಳಿಗ್ಗೆ ಎದ್ದೇಳೋಷ್ಟೊತ್ತಿಗೆ ಟೀ ಮಾಡು, ಮನೇಲಿದ್ದು ಸಿಲಿಂಡರ್ ನೀವು ಹಾಕೊಂಡ್ಬಿಟ್ಟಿದ್ದೀರಾ, ನಮ್ಗೆ ಟೀ ಮಾಡಿಕೊಡಿ ಅಂತ ಪಾತ್ರೆ ತೊಗೊಂಬಂದಿದ್ರು. ಅದಕ್ಕೆ ಟೀ ಮಾಡೋಕೆ ಇಟ್ಟಿದ್ದೀನಿ. ಅವ್ರಿಗೆ ಮಾಡಿಕೊಟ್ಟು ನಾನು ಪಾತ್ರೆ, ಸ್ಟವ್ ಎಲ್ಲ ಬೇರೆ ಕಡೆ ಶಿಫ್ಟ್ ಮಾಡ್ಕೊಬೇಕಿತ್ತು. ರೇಷನ್ ಎಲ್ಲ ಇನ್ನೊಂದು ಕಡೆ ಇತ್ತು, ಅಲ್ಲಿಗೆಲ್ಲ ಶಿಫ್ಟ್ ಮಾಡ್ಕೊಂಡು ಅಲ್ಲೇ ಅಡುಗೆ ಮಾಡಬೇಕಾಗಿತ್ತು. ಅಲ್ಲಿ ಹೋಗ್ತಾ ಇದ್ದಂಗೆ ಟೈಮ್ ಲೇಟ್ ಆಗಿಬಿಡುತ್ತೆ ಅಡುಗೆ ಮಾಡೋಕ್ಕೆ ಅಂದ್ಬಿಟ್ಟು ಒಂದು ಕಡೆ 2 ಸ್ಟವ್ ಹಾಕ್ಕೊಂಡು ಒಂದು ಕಡೆ ಕಾಳು ಬೇಕಿದ್ದೆ. ಅವರೆಕಾಳನ್ನ ಒಂದು 2-3 ಸರಿ ಚೆನ್ನಾಗಿ ತೊಳೆದು ಸ್ವಲ್ಪ ಲೈಟಾಗಿ ಬಿಸಿ ನೀರಲ್ಲಿ ಹಾಕ್ಬಿಟ್ಟೆ. ಆಮೇಲೆ ಇನ್ನೊಂದು ಕಡೆ ಕಾಬೂಲ್ ಪಲ್ಯಕ್ಕೆ ಬೇಕಿಟ್ಟೆ. ಕಾಬೂಲ್ ನೋಡಿ ನೀಟಾಗಿ ಒಂದು 2-3 ಸರಿ ತೊಳ್ಕೊಂಡು ನೀಟಾಗಿ ಹಾಕಬೇಕು. ಅಷ್ಟೊತ್ತಿಗೆ ಈರುಳ್ಳಿ ಹಚ್ಕೊಂಡು ಈ ಕಡೆ ಬಂದು ನೋಡಿದ್ರೆ ರಾತ್ರಿ ಮಳೆ ಬೀಳ್ತಾ ಇತ್ತು, ಒಂದು ಪೆಂಡಲ್ ಹಾಕಿರಲಿಲ್ಲ. ಈಗ ಪೆಂಡಲ್ ಹಾಕ್ತಾ ಇದ್ದಾರೆ. ನಾನು ಈ ಕಡೆ ಬಾಣಲಿಯಲ್ಲಿ ಮಸಾಲೆ ಉರಿಬೇಕಲ್ಲ ಕಾಳು ಸಾರಿಗೆ ಅಂದ್ಬಿಟ್ಟು ಮಸಾಲೆ ಉರಿತಾ ಇದ್ದೀನಿ. ಈ ಮಸಾಲೆಗೆ ಸ್ವಲ್ಪ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆ ಹುರಿದು ಒಂದು ಸ್ವಲ್ಪ ಕಲ್ಲರ್ಗೆ ಅರಿಶಿನ ಕೊಟ್ಟೆ. ಅರಿಶಿನ ಕೊಟ್ಟಮೇಲೆ ಒಂದು ಸ್ವಲ್ಪ ಟೊಮೊಟೊ ರೋಸ್ಟ್ ಮಾಡಿಕೊಂಡು ಅರಿಶಿನ ಕೊಟ್ಟರೆ ಈ ಕಲರ್ ಬರುತ್ತೆ ನೋಡಿ. ಅದಕ್ಕೆ ಮಸಾಲೆ ಸ್ವಲ್ಪ ತಿಕ್ನೆಸ್ ಬರೋದಕ್ಕೆ ಒಂದು ಸ್ವಲ್ಪ ಕಡಲೆಪಪ್ಪು, ನಮ್ಗೆ ಎಷ್ಟು ನೋಡ್ಕೋಬೇಕು, ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟಿಗೆ ಕಡಲೆಪಪ್ಪು ಹಾಕ್ಕೋಬೇಕು. ಕಡಲೆಪಪ್ಪು ಹಾಕ್ಕೊಂಡು ಈ ಕಡೆ ಸ್ವಲ್ಪ ತಿರುಗಿಸ್ಕೊಂಡು ಅದನ್ನು ಮಿಲ್ಲಿಗೆ ಕಳಿಸ್ಬೇಕಾಗುತ್ತೆ. ಯಾಕಂದರೆ ಮಿಲ್ಲಲ್ಲಿ ಫುಲ್ ನೈಸಾಗಿ ರುಬ್ಬಬೇಕು ಕಾಳು ಸಾರಿಗೆ ಮಸಾಲ. ನಾವು ಇದೇ ಮಸಾಲಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಧನಿಯಾ ಪುಡಿ ಕೊಟ್ಕೊಂಡು ನಾವು ಬೇಯಿಸಿರ್ತೀವಲ್ಲ ಕಾಳು, ಆ ಕಾಳನ್ನ ಸ್ವಲ್ಪ ಹಾಕ್ಕೊಳ್ಬೇಕು ಮಸಾಲೆಗೆ. ಶುಂಠಿ, ಬೆಳ್ಳುಳ್ಳಿ ಎಲ್ಲ ಇದರಲ್ಲಿ ಇರುತ್ತಲ್ಲ, ಕಾಳನ್ನ ಸ್ವಲ್ಪ ಮಸಾಲೆ ರುಬ್ಕೊಬಿಟ್ಟು ಇನ್ನೊಂದು ಕಡೆ ಅಷ್ಟೊತ್ತಿಗೆ ಬಾತಿಗೆ ರೆಡಿ ಮಾಡೋಕ್ಕೆ ಪಾತ್ರೆ ಇಟ್ಬಿಟ್ಟು ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಐಟಮ್ ಹಾಕ್ಕೊಂಡು ಪುದೀನ ಸ್ವಲ್ಪ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ. ನಾವು ಈರುಳ್ಳಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ನೋಡಿ. ಪಲಾವ್ ಮಸಾಲೆ ಐಟಮು ಚಕ್ಕೆ, ಲವಂಗ, ಏಲಕ್ಕಿ ಆಗಲೇ ಕೊಡಬೇಕಿತ್ತು, ಎಣ್ಣೆ ಕಾದ್ಬಿಟ್ಟಿದ್ದನ್ನು ಕೊಟ್ಟಿರಲಿಲ್ಲ. ಅದು ಬೇಯ್ತಾ ಇದ್ದಂಗೆ ಶುಂಠಿ ಬೆಳ್ಳುಳ್ಳಿ ಕೊಡೋದಕ್ಕೆ ಮುಂಚೆ ಸ್ವಲ್ಪ ಪಲಾವ್ ತರಕಾರಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಯಾಕಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಬೆಂದಮೇಲೆ ಈ ಥರ ಕಾಣಿಸುತ್ತೆ. ಟೊಮೊಟೊ ಹಾಕಿರಲ್ಲ ಆಗಲೇ, ಟೊಮೊಟೊ ಇನ್ನು ಸ್ವಲ್ಪ ಬೆಂದಮೇಲೆ ಹಾಕಬೇಕು. ಉಪ್ಪು ತರಕಾರಿಗೆ ಹಿಡೀಲಿ ಅಂತ ಒಂದು ಸ್ವಲ್ಪ ಉಪ್ಪು ಕೊಡ್ತಾಯಿದ್ದೀನಿ ಈಗಲೇ ನನ್ನ ಕೈಯಲ್ಲಿ ಹಿಡಿದೆ. ತರಕಾರಿ ಬೆಂದಮೇಲೆ 8 kg ಅಕ್ಕಿ ಹಾಕೋಣ ಅಂದ್ಕೊಂಡಿದ್ದೀನಿ. ತರಕಾರಿ ಬೇಯಿಸ್ಕೊಂಡು ಈಗ ಟೊಮೊಟೊ ಕೊಡಬೇಕು, ಶುಂಠಿ ಬೆಳ್ಳುಳ್ಳಿ ಕೊಡಬೇಕು, ಚಕ್ಕೆ ಲವಂಗ ಸ್ವಲ್ಪ ಹಾಕಿದೆ. ಆಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೋಬೇಕು, ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಶುಂಠಿ ಬೆಳ್ಳುಳ್ಳಿ ಎಷ್ಟು ಬೇಕು ಅಂದರೆ 1-2 ಚೂಟು ಶುಂಠಿ, 1-2 ಚೂಟು ಆಗೋಷ್ಟು ಬೆಳ್ಳುಳ್ಳಿ ಪೇಸ್ಟ್ ಕೊಟ್ಕೋಬೇಕು. ಇದನ್ನು ಶುಂಠಿ ಬೆಳ್ಳುಳ್ಳಿ ಕೊಟ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಹಸಿ ಸ್ಮೆಲ್ಲು ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ಖಾರ ರುಚಿಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಖಾರ ಕೊಟ್ಕೊಬೇಕು. ಬೆಳ್ಳುಳ್ಳಿ 2 ಚೂಟು ಬೆಳ್ಳುಳ್ಳಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಪುದೀನ ನೈಸಾಗಿ ಹಚ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಟ್ಕೋಬೇಕು. ನಾನೇನೋ ಕೊತ್ತಂಬರಿ ಪುದೀನ ಮೊದಲೇ ಬಿಡಿಸಿ ಇಟ್ಕೊಂಡಿದ್ದೆ. ಅದರಲ್ಲಿ ಗಿಡ ಹುಲ್ಲು ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಎತ್ತಾಕಿ ಆರಿಸ್ಕೊಂಡು ಇಟ್ಕೊಂಡಿದ್ದೆ. ಈಗ ಏನು ತೊಳೆದು ಹಚ್ತಾ ಇದ್ದೀನಿ ಅಂತ ನೋಡ್ಬೇಡ್ರೆ, ತೊಳೆದಾದ್ಮೇಲೆ ಬಕೆಟಲ್ಲಿ ನೀರಲ್ಲಿ ಹಾಕೊಂಡು ಯೂಸ್ ಮಾಡ್ತೀನಿ ಇದನ್ನ. ಇದು ರೆಡಿ ಆಗ್ತಾ ಇದ್ದಂಗೆ ಆ ಕಡೆ ಟೊಮೊಟೊ ಹಾಕ್ಬೇಕಿತ್ತು. ತರಕಾರಿ ಬೆಂದಿತ್ತು. ತರಕಾರಿ ಬೆಂದು ಟೊಮೊಟೊ ಹಾಕಿದ್ಮೇಲೆ ಈ ರೇಂಜ್ಗಿದೆ. ಟೊಮೊಟೊ ಇವಾಗ ನೀಟಾಗಿ ಬೇಯಬೇಕು. ಅಷ್ಟೊತ್ತಿಗೆ ಪಕ್ಕದಲ್ಲಿ ಪಾಯಸಕ್ಕೆ ಇಟ್ಟಿದ್ದೆ, ಸಬ್ಬಕ್ಕಿ ಪಾಯಸಕ್ಕೆ ನೋಡಿ. ಹಾಲು, ನೀರು, ಒಂದು ಸ್ವಲ್ಪ ಸೇಮ್ ಅಳತೆಲ್ಲ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ, ಬೇಯ್ತಾ ಇದೆ. ಆಮೇಲೆ ಕೊತ್ತಂಬರಿ ಪುದೀನ ಹಾಕಿದೆ. ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕಬೇಕಿತ್ತು ಫ್ಲೇವರ್ಗೆ. ಆ ಏಲಕ್ಕಿ ಪೌಡ್ರ್ ಕೊಟ್ಟೆ. ಸ್ವಲ್ಪ ಬಾದಾಮ್ ಪೌಡ್ರ್ ಹಾಕಬೇಕಿತ್ತು. ಬಾದಾಮ್ ಪೌಡ್ರ್ ಹಾಕಿದಂಗೆ ಅದಕ್ಕೇನು ಕಲರ್ ಆ್ಯಡ್ ಮಾಡೋದು ಬೇಕಾಗಲ್ಲ. ಯಾಕಂದರೆ ಬಾದಾಮ್ ಪೌಡ್ರಲ್ಲೇ ಕಲರ್ ಇರುತ್ತೆ. ನೋಡ್ಕೋಬೇಕು ಎಷ್ಟು ಕಲರ್ ಬೇಕು ಏನು ಅಂತ ನೋಡಿಕೊಂಡು ಅದಕ್ಕೆ. ಈಗ ನಾನು 200 ಜನಕ್ಕೆ 1 kg ಬಾದಾಮ್ ಪೌಡರ್ ಕೊಡ್ತಾಯಿದ್ದೀನಿ. ನೀವು ಬಿಟ್ಟಿದ್ದು ಸ್ವಲ್ಪ ಕೋವಾ ಹಾಕೋಬೇಕು. ಕೋವಾನ ಬಾಣಲೆಯಲ್ಲಿ ತುಪ್ಪದಲ್ಲಿ ಕರಗಿಸು ಹಾಕ್ಬೋದು. ಪಾಯಸ ಏನಾದರೂ ಹಾಕ್ತಾನೆ ಬಿಸಿ ಇದ್ರೆ ನಾನು ಬಾದಾಮ್ ಪೌಡರ್ ಹಾಕ್ತಾನೆ ಹಿಂದೆನೇ ಕುದಿತಾ ಇದ್ದಂಗೆ ಹಾಕ್ತಾ ಇದ್ದೀನಲ್ವಾ, ಸ್ಟವ್ ಫ್ಲೇಮ್ ಕಡಿಮೆ ಮಾಡಿಕೊಂಡು
ಇದು ಹಾಕೊಂಡು ತಿರ್ಗಿಸ್ಕೋಬೇಕು. ಕೋವಾ ಕೊಟ್ಮೇಲೆ ಚೆನ್ನಾಗಿ ತಿರ್ಗಿಸ್ಕೊಂತಾನೆ ಇರಬೇಕು. ಇದು ಡ್ರೈ ಫ್ರೂಟ್ಸ್ ರೋಸ್ಟ್ ಮಾಡಿ ಇದು ಹಾಕಿದೆ. ಇದಕ್ಕೆ ಮಸಾಲ ಕೊಡಬೇಕಿತ್ತು ನೋಡ್ರಿ. ಸ್ವಲ್ಪ ನನಗೆ ಅದಕ್ಕೆ ಏನು ಮಸಾಲ ಬೇಕು ಕೊಟ್ಕೊಂಡು ಲಾಸ್ಟಲ್ಲಿ ಧನಿಯಾ ಪುಡಿ ಸ್ವಲ್ಪ ಕೊಟ್ಕೊಂಡು, ಮಸಾಲ ಜಾಸ್ತಿನೂ ಇರಬಾರ್ದು ಕಡಿಮೆನೂ ಇರಬಾರ್ದು, ಫ್ಲೈನ್ ಆಗಿರಬೇಕು. ಮಸಾಲ ಕೊಟ್ಕೊಂಡೆ, ಸ್ವಲ್ಪ ಬಿಸಿನೀರು ಕೊಟ್ಟು ನೋಡಿ ದಮ್ಮ ಹಾಕೋ ರೇಂಜ್ ಬಂದಿದೆ. ಈಗ ಕಲರ್ ಅಷ್ಟೇ ನಾನೇನು ನ್ಯಾಚುರಲ್ ಕಲರೇ ಕೊಟ್ಟಿದ್ದೀನಿ, ಕಲರ್ ಏನು ಕೊಟ್ಟಿಲ್ಲ. ಈಗ ಬಾಳೆಲೆ ಹಾಕಿ ದಮ್ ಹಾಕ್ತಾ ಇದ್ದೀನಿ. ನೀಟಾಗಿ ಕವರ್ ಮಾಡ್ಕೊಂಡು ದಮ್ ಹಾಕ್ಬಿಡ್ಬೇಕು. ಅದನ್ನ ರೆಡಿ ಮಾಡಿ ಬರೋಷ್ಟೊತ್ತಿಗೆ ಈ ಕಡೆ ಅನ್ನನೂ ಕುದಿ ಬರ್ತಾ ಇತ್ತು ನೋಡಿ. ಚೆನ್ನಾಗಿ ಕುದಿ ಬರ್ತಾ ಇದೆ. ಇದು ಸ್ವಲ್ಪ ಉಪ್ಪು, ಅನ್ನಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಕೊಟ್ಕೊಂಡು ಕಾಳು ಸಾರು ಬೇಕಿಕ್ಕಿದ್ದೆ. ಇನ್ನೊಂದು ಕಡೆ ರಸಕ್ಕೆ ಹಾಕಿದ್ದೆ. ರಸಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು, ತುಪ್ಪ ರೋಸ್ಟ್ ಮಾಡಿಕೊಂಡು, ಟೊಮೊಟೊ ಹಾಕ್ಕೊಂಡು, ಟೊಮೊಟೊ ಚೆನ್ನಾಗಿ ರೋಸ್ಟ್ ಆದಮೇಲೆ ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಂಡು, ನಂತರ ಜೀರಿಗೆ ಮೆಣಸು ಕೊಟ್ಕೊಂಡು ತಿರ್ಸ್ಕೋಬೇಕು. ತಿರ್ಸ್ಕೊಂಡು ಸ್ವಲ್ಪ ಅದಕ್ಕೆ ಒಗ್ಗರಣೆ ಎಷ್ಟು ಬೇಕಷ್ಟು ಹಾಕ್ಕೊಂಡು, ಪಕ್ಕದಲ್ಲಿ ಬೇಳೆ ಕಟ್ಟಿರ್ತದೆ, ಬೇಳೆ ಬೇಯಿಸಿರೋದು ಅದನ್ನ ಎತ್ತಿ ಬೇಯಿಸ್ಕೊಂಡಿರೋದ್ರೆಲ್ಲ ಹಾಕೋದಷ್ಟೇ. ಅದನ್ನು ಹಾಕ್ಬಿಟ್ಟು ನೀರು ಎಷ್ಟು ಬೇಕಷ್ಟು ಕೊಟ್ಕೊಂಡ್ರೆ ರಸಮ್ ರೆಡಿ ಆಗುತ್ತೆ ನೋಡಿ. ಸಿಂಪಲ್ಲು, ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಅಂತ. ಈಗ ನೀರು ಎಷ್ಟು ಬೇಕಷ್ಟು ಕೊಟ್ಟರೆ ನೋಡಿ ರಸಮ್ ರೆಡಿ ಆಗುತ್ತೆ. ಇಷ್ಟೇ. ಒಂದು ಕುದಿ ಬರ್ತಾ ಇದ್ದಂಗೆ ಇನ್ನು ರಸಮ್ ಇಳಿಸೋದನ್ನೇ ಸ್ವಲ್ಪ ಕೊತ್ತಂಬರಿ ಕೊಟ್ಟು, ಅದು ಅಷ್ಟೊತ್ತಿಗೆ ಕಾಳು ಸಾರಿಗೆ ನೋಡಿ ಈರುಳ್ಳಿ ಟೊಮೊಟೊ ಒಂದು ಬಾಂಡೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಕೋದಷ್ಟೇ. ಒಂದು ಸ್ವಲ್ಪ ಶಾವಿಗೆ ಪಾಯಸನೂ ಬೇಕು ಅಂತ ಕೇಳಿದ್ರು, ಅದಕ್ಕೆ ಶಾವಿಗೆ ಪಾಯಸ ರೆಡಿ ಮಾಡ್ಕೊತ ಇದ್ದೀನಿ. ತುಪ್ಪದಲ್ಲಿ ಶಾವಿಗೆನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು, ಬ್ರೌನ್ ಕಲರ್ ಬರೋದವರೆಗೂ. ಅದು ರೋಸ್ಟ್ ಆಗ್ತಿದ್ದಂಗೆ ದ್ರಾಕ್ಷಿ ಗೋಡಂಬಿ ಹಾಕೊಂಡು ರೋಸ್ಟ್ ಮಾಡ್ಕೊಂಡು ಹಾಲು ಕೊಟ್ಟು ಕುದಿಸೋದಷ್ಟೇ, ಪಾಯಸ ರೆಡಿ ಆಗುತ್ತೆ. ನುಚ್ಚು ಬೆಂದಿತ್ತು ಅಂತ ಮುದ್ದೆಗೆ ಹಸಿಟ್ಟು ಹಾಕ್ತಾ ಇದ್ದೀನಿ. ಹಸಿಟ್ಟು ಹಾಕಿದ್ಮೇಲೆ ಒಂದು 2 ನಿಮಿಷ ಬಿಡಬೇಕು, ಹಂಗೆ ಕುದಿಬೇಕು. ಅದಾದಮೇಲೆ ಮುದ್ದೆ ಕೋಲು ಹಾಕೊಂಡು ತಿರ್ಗಿಸ್ಬೇಕು. ಈ ಪಾತ್ರೆಗೆ ಈ ಕೋಲು ತುಂಬಾ ದೊಡ್ಡದಾಯಿತು ತಿರ್ಗ್ಸೋಕ್ಕೆ, ಅಂದರೂ ಹರಿಸಾಹಸ ಪಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ. ಬೇಯಬೇಕು ಚೆನ್ನಾಗಿ, ಬರಬೇಕು. ಅದಾದಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿರ್ಗಿಸ್ಕೊಂಡು, ನಿಮ್ಗೆ ಬೇಕಾದ್ರೆ ಹಾಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಚೆನ್ನಾಗಿ ತಿರ್ಸ್ಕೊಳ್ಳಿ. ನೀವು ಮುದ್ದೆ ಬೆಂದಿದೆಯಲ್ಲ ಅಂತ ಹೆಂಗೆ ಚೆಕ್ ಮಾಡೋದು ಅಂದರೆ, ಕೈ ತೇವ ಮಾಡಿಕೊಂಡು ಮುದ್ದೆ ಮೇಲೆ ಕೈಯಲ್ಲಿ ಇಟ್ಕೊಂಡು ಚೆಕ್ ಮಾಡಿ. ಕೈ ಗಂಟದೆ ಇದ್ದರೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ. ಮುದ್ದೆ ರೆಡಿ ಮಾಡಿ ಆ ಕಡೆ ಕಟ್ಟಾಕಿ ಕೊಟ್ಟೆ. ಈ ಕಡೆ ವಡೆಗೆ ಸೊಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತ ಇದ್ದೀನಿ. ಕಡಲೆಬೇಳೆ ಚೆನ್ನಾಗಿ ನೆನೆಸ್ಕೊಂಡು 1 ಅವರ್ 2 ಅವರ್ ನೆನೆಸ್ಕೊಂಡು ಅದನ್ನು ಗ್ರೈಂಡರ್ ಮಾಡಿ, ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ, ಕರ್ಬೇವಿನ ಸೊಪ್ಪು ನೈಸಾಗಿ ಹಚ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಹಪ್ಪಳ ಹಾಕ್ತಾಯಿದ್ದೀನಿ. ಯಾಕಂದರೆ ವಡೆ ಹಾಕೋದಕ್ಕೆ ಮುಂಚೆ ಹಪ್ಪಳ ಹಾಕ್ಕೊಟ್ಬಿಡೋಣ ಅಂತ. ಎಣ್ಣೆಗೆ ನೋಡಿ, ಎಣ್ಣೆಯಲ್ಲಿ ಹಪ್ಪಳ ಹಾಕಿದ ತಕ್ಷಣ ಈ ಥರ ತೆಲುತ್ತೆ, ಹೂ ಬಂದಂಗೆ. ಚೆನ್ನಾಗಿ ಇದು ಮಾಡಿ ರೋಸ್ಟ್ ಮಾಡಿಕೊಂಡು ಎತ್ತಿ ಇದ್ರಲ್ಲಿ ಹಾಕೋದು ಅಷ್ಟೇ. ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಎತ್ತಿ ಇದ್ರಲ್ಲಿ ಹಾಕ್ಕೊಂಡು ರೆಡಿ ಮಾಡಬೇಕು. ಬಿಸಿ ಎಣ್ಣೆ ಅಥವಾ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ, ಯಾವುದಕ್ಕೂ ಎಗರ್ಸ್ಕೊಬೇಡ್ರಿ. ಅಷ್ಟೊತ್ತಿಗೆ ವಡೆ ರೆಡಿ ಮಾಡ್ಕೊಂಡು ವಡೆ ಹಾಕ್ತಾಯಿದ್ದೀನಿ. ಉಪ್ಪು ಒಂದು ಶಾಂಪಲ್ ಹಾಕೊಂಡು ನೋಡಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಕೊಟ್ಟು ವಡೆ ಹಾಕಿ, ವಡೆ ಬಿಟ್ಮೇಲೆ ಚೆನ್ನಾಗಿ ನೀಟಾಗಿ ಬೇಯಿಸ್ಕೋಬೇಕು. ಅಷ್ಟೊತ್ತಿಗೆ ದಮ್ ತೆಗಿವಿ, ಹೊಟ್ಟೆ ಹಶ್ವಾಗ್ತಿದೆ ಅಂತ ಅಂದಿದ್ರು ನೋಡಿ. ಪಲಾವ್ ದಮ್ ಹಾಕಿದ್ದು, ಪಲಾವ್ ದಮ್ ತೆಗೆದ್ರೆ ಈ ರೇಂಜಿಗೆ ಬಂದಿದೆ ಪಲಾವು. ಹೂವು ಬಂದಂಗೆ ಬಂದಿದೆ ನೋಡಿ. ಒಂದಕ್ಕೊಂದು ಮೆತ್ಕೊಳ್ದೆ ಹಂಗೆ ಆಗಲೂ ನೀಟಾಗಿ ಬೆಂದಿದೆ. ದಮ್ ತೆಗೆದಾದ್ಮೇಲೆ ಪಲ್ಯಕ್ಕೆ ಮಿಕ್ಸ್ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಪಲ್ಯಕ್ಕೆ ಹೆಸರುಬೇಳೆ, ಕೊತ್ತಂಬರಿ, ಪುದೀನ ಎಲ್ಲ ಹಾಕಿ, ಆಮೇಲೆ ಒಂದು ಸ್ವಲ್ಪ ಕ್ಯಾರೆಟ್ ಹಾಕಿ, ಸೌತೆಕಾಯಿ ಹಾಕಿ ಅಂತ ಹೇಳ್ಬಿಟ್ಟು ನೀರು ಹಿಂಡಿ ಸೌತೆಕಾಯಿ ಹಾಕ್ಸ್ಬೇಕು. ನೀರು ಬಿಡ್ಕೊಬಿಡುತ್ತೆ ಹಂಗೆ ಎತ್ತಿ ಹಾಕೊಂಡ್ರೆ. ಉಪ್ಪು ಕಡಿಮೆ ಹಾಕೋಬೇಕು. ಕಾಬೂಲ್ ಪಲ್ಯಕ್ಕೆ ಕಾಯಿ ಹಾಕಬೇಕು ಅಂದ್ಬಿಟ್ಟು ಇವನಿಗೆ ಕಾಯಿ ತುರಿಯೋಕೆ ಹೇಳಿದ್ದೆ. ಅಣ್ಣ ನೀಟಾಗಿ ಬಿಡಿಸ್ಕೊಂಡು ಕಾಯಿ ತುರಿತಾ ಇದ್ದಾನೆ. ಈ ಕಡೆ ಅವ್ರ ಮನೆ ಪೆರಿ ಭಟ್ರು ಪಲ್ಯಕ್ಕೆ ನಾನು ರೆಡಿ ಮಾಡಿದ್ರಣ್ಣ, ನನ್ನ ವಿಡಿಯೋ ಮಾಡ್ಕೊ ಅಂತ ಹೇಳ್ಬಿಟ್ಟು ಅಲ್ಲಾಡಿಸ್ತಾ ಇದ್ದಾರೆ ನೋಡಿ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮಸಾಲ, ಎಣ್ಣೆ, ಈರುಳ್ಳಿ ರೋಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೊಟ್ಟು ಚೆನ್ನಾಗಿ ಮಸಾಲೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಕಾಬೂಲ್ ಹಾಕೋದು ಇಷ್ಟೇ, ಪಲ್ಯ ರೆಡಿ ಆಗುತ್ತೆ. ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ತುರಿದಿರೋದು ಕೊಬ್ಬರಿ ಹಾಕಬೇಕು. ಈಗ ತಿರ್ಗಿಸ್ಕೊಟ್ರೆ ಪಲ್ಯ ರೆಡಿ ಆಗುತ್ತೆ ಅಷ್ಟೇ, ಫೈನಲ್ಲು. ಇಲ್ಲಿ ವಡೆ ಸಾಕಾಗಲ್ಲ, ಕ್ಯಾಪ್ಸಿಕಮ್ ಬಜ್ಜಿ ಮಾಡಿಕೊಡು ಅಂದರು. ಆಮೇಲೆ ಬಜ್ಜಿನೂ ಸಾಕಾಗಲ್ಲ, ಮೆಣಸಿನ್ಕಾಯಿ ಬಜ್ಜಿ ಮಾಡಿಕೊಡು ಅಂದರು. ಎಲ್ಲ ರೆಡಿ ಮಾಡಿಕೊಟ್ಟೆ. ಇದನ್ನೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಮಧ್ಯಾಹ್ನ 12:30 ಆಗಿತ್ತು. ಊಟಕ್ಕೆ ಬರ್ತಾಯಿದ್ರು ಅಂತ ನಾನು ಸ್ವಲ್ಪ ಎಲ್ಲ ಮುಗಿದ ಕೆಲಸ ಊಟ ಮಾಡಿಕೊಂಡು ಅನ್ನದಾತೋ ಸುಖಿ ಭವ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಮನೆ ಕಡೆ ಹೊರಟ್ವಿ ಫ್ರೆಂಡ್ಸ್. ಇವತ್ತಿಗಿಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.